Hello everyone, welcome to Sankalp Learning Solutions. Let us see question number 12. What force acts on a charge placed halfway between plus 5 microcoulomb and minus 5 microcoulomb separated by 3 millimeter? What force acts on a charge placed? Okay, see this image. Here the two charges are placed at two corners. One is plus 5 microcoulomb and another one is minus 5 microcoulomb, which is separated by a distance 3 millimeter. It is separated by the distance 3 millimeter. You have to calculate what force acts on a charge placed halfway between. Okay, see this is the charge which is placed halfway between these two charges. ಎರಡು ಚಾರ್ಜಿನ ಮಧ್ಯದಲ್ಲಿ ಒಂದು ಚಾರ್ಜ್ ಪ್ಲೇಸ್ ಆಗಿದೆ, ದಟ್ ಈಸ್ ಕನ್ಸಿಡರ್ಡ್ ಆಸ್ ಪಾಯಿಂಟ್ ಚಾರ್ಜ್ Q0. ಸೆಂಟರ್ ಚಾರ್ಜ್ ಅಂತ ಕೂಡ ಹೇಳ್ತೇವೆ, ಪಾಯಿಂಟ್ ಚಾರ್ಜ್. ಓಕೆ, ಇಲ್ಲಿ ಹಾಫ್ ವೇ ಬಿಟ್ವೀನ್ ಈ ಚಾರ್ಜಿನ ಫೋರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ವಿಚ್ ಇಸ್ ಪ್ಲೇಸ್ಡ್ ಇನ್ ಬಿಟ್ವೀನ್ ದೀಸ್ ಟೂ ಚಾರ್ಜಸ್. ಓಕೆ, ವಿ ವಿಲ್ ಸಿ ಹೌ ಟು ಕ್ಯಾಲ್ಕುಲೇಟ್ ದಿಸ್ ಒನ್. See, write the given things first. What are the given things? What are the given things here? Here R is given. Separated by the distance anta kottidare alva, that is called R. R is 3 millimeter. Okay. Convert this into meters. This is 3 into 10 raised to minus 3 meter. Okay. In that question, they asked to find out the force for halfway. Halfway means R is exactly becomes half here. Half distance is here and half is here. Illinda ardha. Complete gives R. So R half is equal to 3 ಅನ್ನ ಹಾಫ್ ಮಾಡಿ ಎಷ್ಟಾಗತ್ತೆ? 1.5 into 10 raised to minus 3 ಮೀಟರ್ ಆಯ್ತು. ಗೊತ್ತಾಗ್ತಾ ಇದೆಯಾ? Here two charges plus 5 microcoulomb and minus 5 microcoulomb are placed at two corners. In between that, one point charge is placed. So total distance is 3 millimeter. If the this center charge is from distance 1.5 from this side and another 1.5 from this side, totally 3. Half ಈ ಮಿಡಲ್ ಅಲ್ಲಿ ಇರುವ ಚಾರ್ಜ್ ಡಿಸ್ಟೆನ್ಸ್ ಪ್ಲಸ್ 5 ಇಂದ 1.5 ಇದ್ರೆ ಮೈನಸ್ 5 ಗೆ ಮತ್ತೆ 1.5, ಟೋಟಲಿ ಬಿಕಮ್ಸ್ 3. ಓಕೆ, ಸಿ ಹಿಯರ್ ಅಗೇನ್ ದ ಗಿವನ್ ಥಿಂಗ್ Q1 ಈಸ್ ಈಕ್ವಲ್ ಟು Q1 ವ್ಯಾಲ್ಯೂ ಕೊಟ್ಟಿದ್ದಾರೆ 5 ಮೈಕ್ರೋ, ಹಿಯರ್ ಪ್ಲಸ್ 5 microcoulomb. ಓಕೆ, micro means 5 into 10 raised to minus 6 coulomb. And again Q2 value is given, that is Q2 is equal to minus 5 microcoulomb. It is nothing but minus 5 into 10 raised to minus 6 coulomb. Okay, see here we have to calculate the force on that total force. Okay, first consider that test charge Q or Q0. Okay, Q ಅಥವಾ Q0 ಅಂತ ತಗೊಳ್ತೇವೆ. Placed at the corner, center. Placed at center. See, first ಅಲ್ಲಿ ಏನ್ ಮಾಡ್ಬೇಕು ನಾವು, ಒಂದು ಚಾರ್ಜ್ ಪ್ಲಸ್ ಅಲ್ಲಿ ಇದೆ, ಇನ್ನೊಂದು ಚಾರ್ಜ್ ಮೈನಸ್ ಅಲ್ಲಿ ಇದೆ. F1 ಮತ್ತೆ F2 ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಆಕ್ಚುಲಿ. ಬಟ್ ಪ್ಲಸ್ ಮೈನಸ್ ಇರೋದು ವ್ಯಾಲ್ಯೂ ಎರಡು ಕೂಡ 5 ನೇ ಇದೆ, ಪ್ಲಸ್ 5 ಮೈನಸ್ 5. ನಾವಿಲ್ಲಿ ಏನ್ ಮಾಡ್ತೇವೆ, F1 ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೇವೆ. ಹೇಗೆ ಅಂದ್ರೆ ಮ್ಯಾಗ್ನಿಟ್ಯೂಡ್ ಅನ್ನ ತೆಗೆದು F1 ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಅಷ್ಟೇ ವ್ಯಾಲ್ಯೂ F2 ಇರುತ್ತೆ. ವಾಟ್ ಇಸ್ ಮ್ಯಾಗ್ನಿಟ್ಯೂಡ್? ವಿ ನೋ ದಟ್ ಮ್ಯಾಗ್ನಿಟ್ಯೂಡ್ ಮೀನ್ಸ್ ಪ್ಲಸ್ ಆರ್ ಮೈನಸ್. ಹೌದಾ? ಪ್ಲಸ್ ಇರ್ಲಿ ಮೈನಸ್ ಇರ್ಲಿ ಪ್ಲಸ್ ಅಲ್ಲೇ ಬರೀತೇವೆ ಮ್ಯಾಗ್ನಿಟ್ಯೂಡ್ ತೆಗೆದ್ರೆ. ಸೊ ಫಸ್ಟ್ ಆಫ್ ಆಲ್ ಫೈಂಡ್ ಔಟ್ ದ ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಆನ್ ಒನ್ ಚಾರ್ಜ್. ಮ್ಯಾಗ್ನಿಟ್ಯೂಡ್ ಇಲ್ಲಿ ಏನ್ ಮಾಡ್ಬೇಕು, ಫಸ್ಟ್ ಚಾರ್ಜಿಗೆ ಫೋರ್ಸ್ F1 ಅನ್ನ ಕಂಡುಹಿಡಿಬೇಕು, ಇನ್ನೊಂದು ಚಾರ್ಜಿಗೆ F2 ಅನ್ನ ಕಂಡುಹಿಡಿದು ಎರಡನ್ನು ಆಡ್ ಮಾಡಿದಾಗ ಟೋಟಲ್ ಫೋರ್ಸ್ ಸಿಗುತ್ತೆ.
ಬಟ್ ಒಂದು ಪ್ಲಸ್ ಅಲ್ಲಿ ಇನ್ನೊಂದು ಮೈನಸ್ ಅಲ್ಲಿ ಇರೋದಕ್ಕೆ ಮ್ಯಾಗ್ನಿಟ್ಯೂಡ್ ತೆಗೆದು ಕ್ಯಾಲ್ಕುಲೇಟ್ ಮಾಡಿದ್ರೆ F1 ಎಷ್ಟು ಬರುತ್ತೋ ಆಟೋಮೆಟಿಕಲಿ F2 ಕೂಡ ಅಷ್ಟೇ ಇರುತ್ತೆ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಆನ್ ಯಾವ್ದಾದ್ರು ಒನ್ ಚಾರ್ಜ್, ಓಕೆ, ಮ್ಯಾಗ್ನಿಟ್ಯೂಡ್ ಆನ್ ಒನ್ ಚಾರ್ಜ್. ಸೊ F is equal to again Coulomb's law, K Q1 Q2 by R square ಅನ್ನೋದು Coulomb's law ಅಲ್ವಾ. ಸೊ ಇಲ್ಲಿ ಸೆಂಟರಿಗೆ R ಡಿವೈಡ್ ಆಗಿ R ಹಾಫ್ ಆಯ್ತು. ಸೊ K mod Q ಡಿವೈಡೆಡ್ ಬೈ R ಹಾಫ್ ದಿ ಹೋಲ್ ಸ್ಕ್ವೇರ್ ಮಾಡಬೇಕು. R ಸ್ಕ್ವೇರ್ ಜಾಗಕ್ಕೆ R ಹಾಫ್ ಬಂತು, ಹೌದಾ. ಮಿಡಲ್ ಇಂದ ಸೆಂಟರ್ ಇಂದ ಕನ್ಸಿಡರ್ ಮಾಡಿದ್ರೆ R ಇದು R ಹಾಫ್ ಹಾಗೆ ಡಿವೈಡ್ ಆಗತ್ತೆ. 3 ಇರೋದು 1.5 1.5. ಸೊ R ಜಾಗದಲ್ಲಿ R ಹಾಫ್ ಸ್ಕ್ವೇರ್ ತಗೊಂಡಿದ್ದಾರೆ. ಈಗ ವ್ಯಾಲ್ಯೂ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ ವಿ ನೋ ದಟ್ K ಈಸ್ ಕಾಲ್ಡ್ ಕೂಲಂಬ್ಸ್ ಕಾನ್ಸ್ಟೆಂಟ್. K ಈಸ್ ಈಕ್ವಲ್ ಟು 9 into 10⁻⁹ Newton meter square per coulomb square. This is constant value. Substitute here. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ F is equal to 9 into 10⁻⁹. ಸೊ Q ವ್ಯಾಲ್ಯೂ is mod ತಗೊಂಡಿದ್ದಕ್ಕೆ ಪ್ಲಸ್ ಆರ್ ಮೈನಸ್ ಆಗುತ್ತೆ. ಸೊ 5 plus 5 10⁻⁻⁶. Q value we don't know, write it as it is. Q divided by R half is nothing but 1.5 into 10⁻⁻³ the whole square. So ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಫೈನಲಿ we get F is equal to, ಇದನ್ನ ಸಿಂಪ್ಲಿಫೈ ಮಾಡಬೇಕು. ಸಿಂಪ್ಲಿಫೈ ಮಾಡಿದ್ರೆ F ವ್ಯಾಲ್ಯೂ F is equal to 20 into 10⁻⁹ Q ಬರುತ್ತೆ. Just simplify this. You will get the answer 20 to 10⁻⁹ into Q. F ಇರೋದಕ್ಕೆ ಯೂನಿಟ್ ಟು ನ್ಯೂಟನ್. ಸೊ ಇಲ್ಲಿಗೆ ಒಂದು ಕ್ಯಾಲ್ಕುಲೇಟ್ ಆಯ್ತು. ಬೋತ್ ಫೋರ್ಸಸ್ F1 and F2 ಆರ್ ಈಕ್ವಲ್ ಅಂಡ್ ಇನ್ ಸೇಮ್ ಡೈರೆಕ್ಷನ್. ಇದು ಎರಡು ಈಕ್ವಲ್ ಇದೆ, ಸೇಮ್ ಡೈರೆಕ್ಷನ್ ಅಲ್ಲಿ ಇದೆ. ಹಾಗಾಗಿ F1 ಮತ್ತೆ F2 ಸೇಮ್ ಇರುತ್ತೆ ಇಲ್ಲಿ. ಸೊ ಬೋತ್ ಫೋರ್ಸಸ್ F1 and F2 are equal and in the same direction. ಸೊ F ಎಷ್ಟು ಬಂದಿದೆಯೋ ಅದು F1 F2 ಸೇಮ್ ಇರುತ್ತೆ. ಹಾಗಾಗಿ F ಟೋಟಲ್, ಹಿಯರ್ ವಿ ವಾಂಟ್ ಟೋಟಲ್ ಫೋರ್ಸ್ ಬೇಕು ನಮ್ಗೆ. ಮ್ಯಾಗ್ನಿಟ್ಯೂಡ್ ಹಾಕಿ F ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಇಲ್ಲಿ ಮ್ಯಾಗ್ನಿಟ್ಯೂಡ್ ತಗೊಂಡಿದ್ದಕ್ಕಾಗಿ F ಎಷ್ಟು ಬಂತು F1 F2 ಅಷ್ಟೇ ಆಗತ್ತೆ. ಸೊ ಇದು F1 ಅಂತ ತಗೊಂಡ್ರೆ 20 ಇದೆ ಅಂದ್ರೆ ಇಲ್ಲಿ F2 ಕೂಡ ಏನಾಯ್ತು ಅಷ್ಟೇ ಬರುತ್ತೆ. ಸೊ F ಟೋಟಲ್ is F1 plus F2. ಟೋಟಲ್ ಫೋರ್ಸ್ is equal to F1 is 20 into 10⁻⁹ plus F2 is also 20 into 10⁻⁹. add ಮಾಡಿ finally we get F total or total force is 40 into 10⁻⁹. ಇಲ್ಲಿ Q ಮಲ್ಟಿಪ್ಲೈ ಹಾಕೊಂಡಿತ್ತು, ಹೌದಾ. ಸೊ 40 into 10⁻⁹ Q Newton. So option A is correct. F is equal to 4 into 10⁻⁹ Q Newton. ಹಾಗಾಗಿ ಆಪ್ಷನ್ A ಅನ್ನೋದು ಕರೆಕ್ಟ್. ಆಪ್ಷನ್ A is correct. Thank you.